ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಆರೋಗ್ಯಕರವಾದ ಒಂದು ದೋಸೆಯನ್ನು ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ 1 ಕಪ್ ಆಗುವಷ್ಟು ಹೆಸರು ಕಾಳನ್ನು ನಾನು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿಟ್ಟಿದ್ದೆ. ನೀರನ್ನೆಲ್ಲ ಬಸಿದು ಆ ಹೆಸರು ಕಾಳನ್ನು ಮಾತ್ರ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ. ಇದರ ಜೊತೆಗೇನೆ ಅರ್ಧ ಕಪ್ ಆಗುವಷ್ಟು ದೋಸೆ ಅಕ್ಕಿನ, ಇದು ಕೂಡ 4 ಗಂಟೆ ನೆನೆಸಿರುವಂಥದ್ದು, ಅದನ್ನು ಹಾಕಿದ್ದೇನೆ. ಹಾಗೆಯೇ 2 ಹಸಿಮೆಣಸು ಮತ್ತು 1 ಇಂಚ್ ಆಗುವಷ್ಟು ಶುಂಠಿ, 1 ಚಮಚ ಆಗುವಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಇವುಗಳನ್ನೆಲ್ಲ ಹಾಕಿದ್ದೇನೆ. ಇದರ ಜೊತೆಗೆ 2 ಬಂಚ್ ಆಗುವಷ್ಟು, 2 ಗೊಂಚಲ ಆಗುವಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಂತ ಪಾಲಕ್ ಎಲೆನ ಹಾಕಿದ್ದೇನೆ. ಪಾಲಕ್ ಎಲೆ ಇದನ್ನ ಬ್ಲಾಂಚ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೇನೆ ಹಸಿಯಾಗಿ ಹಾಕಬೇಕು. ರುಬ್ಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನ ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡು ಆ ಹಿಟ್ಟನ್ನ ಒಂದು ಬೌಲ್ಗೆ ಹಾಕೊಂಡಿದ್ದೇನೆ. ಇದನ್ನ ಹುಳಿ ಆಗ್ಲಿಕ್ಕೆ ಬಿಡುವ ಅವಶ್ಯಕತೆ ಇಲ್ಲ, ಬರೀ ನೆನೆಸ್ಲಿಕ್ಕೆ 4 ಗಂಟೆ ಟೈಮ್ ತಗೊಳ್ತದೆ ಅಷ್ಟೇ. ನೆನೆಸಿ ಆದ್ಮೇಲೆ ನೀವು ಒಂದ್ ವೇಳೆ ಮಧ್ಯಾಹ್ನ ನೆನೆಸಿ ರಾತ್ರಿ ಹಿಟ್ಟನ್ನ ರೆಡಿ ಮಾಡಿದಿದ್ರೆ ಹಿಟ್ಟನ್ನ ರೆಡಿ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಕೊಳ್ಬಹುದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇದನ್ನ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ, ಮತ್ತೆ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ಶುಂಠಿ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರ್ತದೆ. ದೋಸೆ ಹಿಟ್ಟು ತಯಾರಾಗಿದೆ. ಈಗ ಕಾವಲಿಗೆ ಅಥವಾ ದೋಸೆ ತವಾಕ್ಕೆ ಎಣ್ಣೆನ ಚೆನ್ನಾಗಿ ಸವರ್ಕೊಳ್ಬೇಕು. ತವಾ ಸರಿಯಾಗಿ ಬಿಸಿಯಾಗಿರ್ಬೇಕು. ಮತ್ತೆ ದೋಸೆ ಮಾಡುವಾಗ ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಬೇಕು. ತುಂಬಾ ಚಿಕ್ಕ ಉರಿ ಇಟ್ಕೊಂಡ್ರೆ ದೋಸೆ ಸರಿಯಾಗಿ ಗರಿಗರಿಯಾಗಿ ಬರೋದಿಲ್ಲ. ಹೀಗೆ 1 ಸೌಟ್ ಆಗುವಷ್ಟು ಹಿಟ್ಟನ್ನ ಹಾಕಿ ಇದನ್ನ ತೆಳ್ಳಗೆ, ಎಷ್ಟಾಗ್ತದೆ ಅಷ್ಟು ತೆಳ್ಳಗೆ ಹರಡಬೇಕು. ತೆಳ್ಳಗೆ ಮಾಡ್ಕೊಂಡ್ರೆ ಸ್ವಲ್ಪ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ನಾವು ಹೇಗೆ ಮಸಾಲೆ ದೋಸೆ ಅಥವಾ ಬೇರೆ ದೋಸೆಗಳನ್ನ ಮಾಡ್ತೇವೆ ಹಾಗೇನೆ ದೋಸೆ ಮಾಡೋದು ತುಂಬಾ ಸುಲಭ, ಮತ್ತೆ ತಿನ್ಲಿಕ್ಕೂ ಅಷ್ಟೇ ಚೆನ್ನಾಗಿರ್ತದೆ. ಇದು ಮೇಲ್ಗಡೆ ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರ್ತದೆ. ನಾನಿಲ್ಲಿ ಎಣ್ಣೆ ಹಾಕಿದ್ದೇನೆ. ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿ ಚೆನ್ನಾಗಿ ಕಾಯಿಸ್ಬೇಕು. ನೋಡ್ಲಿಕ್ಕೂ ಚೆನ್ನಾಗಿರ್ತದೆ, ಹಸಿರು ಕಲರ್ ಆಗಿ ಅಟ್ರಾಕ್ಟಿವ್ ಆಗಿ ಇರ್ತದೆ. ಇದನ್ನ ನೀವು ಬೇಕಿದ್ರೆ ತಿರುವಿ ಹಾಕಿ ಬೇಯಿಸ್ಕೊಳ್ಬಹುದು. ನಾನು ತೆಳ್ಳಗೆ ಗರಿಗರಿಯಾಗಿ ಕಾಯಿಸಿದ್ದೇನೆ, ಹಾಗಾಗಿ ಮಧ್ಯದಲ್ಲಿ ಮಡಚಿ ತೆಗೆದಿದ್ದೇನೆ. ಅದೇ ರೀತಿ ಇನ್ನೊಂದು ದೋಸೆ ಮಾಡೋದನ್ನ ತೋರಿಸ್ತಾ ಇದ್ದೇನೆ. ಎಣ್ಣೆ ಸವರ್ಕೊಂಡು, ಕಾವಲಿ ಚೆನ್ನಾಗಿ ಕಾದಿರ್ಬೇಕು. ಎಣ್ಣೆ ಸವರಿ ಹಿಟ್ಟನ್ನ ಹಾಕಿ ಹೀಗೆ ಹರಡಬೇಕು. ಮೇಲ್ಗಡೆ ಎಣ್ಣೆ ಅಥವಾ ತುಪ್ಪನ ಹಾಕಿ ಮುಚ್ಚಳ ಮುಚ್ಚಿ ಚೆನ್ನಾಗಿ ಕಾಯಿಸಿ ಆಮೇಲೆ ಮಡಚಿ ತೆಗಿಬೇಕು. ಇದರ ಜೊತೆಗೆ ಶುಂಠಿ ಚಟ್ನಿ ತುಂಬಾ ಚೆನ್ನಾಗಿರ್ತದೆ ತಿನ್ಲಿಕ್ಕೆ. ನಾನು ಶುಂಠಿ ಚಟ್ನಿಯ ರೆಸಿಪಿ ಕೂಡ ಮುಂದೆ ಹಾಕ್ತೇನೆ. ಒಮ್ಮೆ ಇದನ್ನ ಟ್ರೈ ಮಾಡಿ ನೋಡಿ, ತುಂಬಾ ಹೆಲ್ದಿ ಆಗಿದೆ ಇದು. ರುಚಿಯಾದ ಹೆಸರು ಕಾಳು ಮತ್ತೆ ಪಾಲಕ್ ಸೊಪ್ಪಿನ ದೋಸೆ ರೆಡಿ ಆಗಿದೆ. ಶುಂಠಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೇನೆ. ಇದು ಪ್ರೋಟೀನ್ ರಿಚ್ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್. ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ಇಂತಹ ಆರೋಗ್ಯಕರವಾದ ರೆಸಿಪಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.